ಮಾನ್ಸೂನ್ ಸ್ಪೆಷಾಲಿಟಿ ಏನು ಅಂದರೆ, ನಾವು ಯಾವುದಾದ್ರೂ ಒಂದು ಡೆಸ್ಟಿನೇಷನ್ ಹಾಕೊಂಬಿಟ್ರೆ ಡೆಸ್ಟಿನೇಷನ್ ರೀಚ್ ಆಗೋಷ್ಟರಲ್ಲಿ ಅದೆಷ್ಟೋ ಸೀನರಿಗಳು, ಅದೆಷ್ಟೋ ವ್ಯೂ ಪಾಯಿಂಟ್ಗಳನ್ನ ನೋಡ್ಬಿಡ್ತೀವಿ. ಅಂದರೆ ಆ ಸೀನರಿ ಎಲ್ಲ ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋದು ಮಾನ್ಸೂನಲ್ಲೇ. ಅದೇ ನಾವು ಮಾನ್ಸೂನ್ ಮುಗಿದ ಮೇಲೆ ಹೋದರೆ, ಈ ಬೇಸಿಗೆಗಾಲದಲ್ಲೆಲ್ಲ ಹೋದರೆ ಅದು ಏನೂ ಅನ್ಸೋದೇ ಇಲ್ಲ, ಬರೀ ರೋಡ್ ಅಂತ ಅನಿಸುತ್ತೆ. ಎಲ್ಲೆಲ್ಲಿ ಜಾಗ ಇರುತ್ತೋ ಎಲ್ಲ ಕಡೆ ನೀರು ಹರಿಯೋಕ್ಕೆ ಶುರು ಆಗಿಬಿಟ್ಟಿರುತ್ತೆ ಮಾನ್ಸೂನಲ್ಲಿ. ಸೊ ಇದೇ ಥರ ನಾನು ಆನೆಮಚ್ಚಿಗೆ ಹೋಗ್ಬೇಕಾದ್ರೆ ನನಗೊಂದು ವ್ಯೂ ಪಾಯಿಂಟ್ ಸಿಕ್ತು, ಅಂದರೆ ಒಂದು ಸೀನರಿ ಜಾಗ ಸಿಕ್ತು. ಗಾಡಿ ಕೂತ್ಕೊಳಲ್ಲ ಕಡೆ. ಹೆಂಗಿದೆ ಲೊಕೇಶನ್, ಯಪ್ಪ ನಿಜ ಬಂದಿದ್ದೀನಿ ಅನಿಸ್ತೈತಿ ಇಲ್ಲಿಗೆ ಗುರು. ಎಲ್ಲಿಗೆ ಬಂದಿದ್ದೀನಿ ನಾನು, ಹುಲ್ಲಿನ ಹಾಸಿಗೆ ಥರ ಐತೆ ಇದು. ಸ್ವರ್ಗದಲ್ಲಿ ಹುಲ್ಲಿನ ಹಾಸಿಗೆ ಹೆಂಗಿರುತ್ತೆ ಹಂಗಿದೆ. ಯಪ್ಪ ಮಳೆ ಸ್ಟಾರ್ಟ್ ಆಯಿತು, ಹೊರಟ್ಬಿಡ. ಎಲ್ಲಿ ಬಂದಿದ್ದು ನಾನು, ಇಲ್ಲೇ ಅಲ್ಲ. ಆನೆಮಚ್ಚಿ ವಾಟರ್ಫಾಲ್ಸ್ಗೆ 3 ಅವರಿಂದ ಹೋಗ್ತಾನೆ ಇದ್ದೀನಿ. ಅದಿರೋದೇ 1.5 ಗಂಟೆ ಸ್ಟ್ರೆಚ್ಚು, 3 ಅವರಿಂದ ಹೋಗ್ತಾ ಇದ್ದೀನಿ. ನಿಲ್ಲಿಸೋದು, ಬೇರೆ ಯಾವುದೋ ಜಾಗಕ್ಕೆ ಹೋಗೋದು, ಮತ್ತೆ ನಿಲ್ಲಿಸೋದು, ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗೋದು, ಬರೀ ಇದೆ. ನೋಡಿ, ಇದು ಆನೆಮಚ್ಚಿಗೆ ಇನ್ನೊಂದು 15 ಕಿಲೋಮೀಟ್ರ್ ದೂರ ಐತೆ ಅನ್ಬೇಕಾದ್ರೆ ಕೆಟ್ಟು ಸ್ಮೆಲ್ ಸ್ಟಾರ್ಟ್ ಆಯಿತು ಇಲ್ಲಿಂದ. ಏನು ಸ್ಮೆಲ್ ಬರ್ತಾಯಿತ್ತಲ್ಲ ಇಷ್ಟು ಕೆಟ್ಟದಾಗೆ ಅಂತ ನೋಡಿದ್ರೆ ಫ್ಯಾಕ್ಟ್ರಿ ಸ್ಮೆಲ್ಲು. ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿಬಿಟ್ವು, ಕೆಮಿಕಲ್ ಫ್ಯಾಕ್ಟ್ರಿಗಳು ಅನಿಸುತ್ತೆ. ಎಷ್ಟು ಕೆಟ್ಟ ಸ್ಮೆಲ್ ಅಂದರೆ ನನಗೆ ಉಸಿರಾಡೋಕ್ಕೆ ಆಗ್ತಿಲ್ಲ. ನಾನು ಏನೋ ವೈಸರೆಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅಂಥ ಒಳ್ಳೆ ಜಾಗ, ಒಳ್ಳೆ ಫಾರೆಸ್ಟ್ ಥರ ಇದೆ ಜಾಗ. ಆ ಮಳೆನಲ್ಲಿ ಎಂಥ ಗಾಳಿ ಸಿಗ್ತಾಯಿತ್ತೆ, ಎಂಥ ಫ್ರೆಶ್ ಗಾಳಿ ಸಿಗ್ತಾಯಿತ್ತೆ. ಅಂಥ ಜಾಗದಲ್ಲಿ ಸಡನ್ನಾಗೆ ಈ ಥರ ಫ್ಯಾಕ್ಟ್ರಿಗಳು ಬಂದ್ಬಿಡ್ತು. ನಾನು ಉಸಿರಾಡೋದೇ ಕಡಿಮೆ ಮಾಡ್ಕೊಂಬಿಟ್ಟೆ, ಅಷ್ಟು ಕೆಟ್ಟ ಸ್ಮೆಲ್ಲಲ್ಲಿ. ಹಳ್ಳಿಗಳಲ್ಲಿ, ಸುತ್ತಮುತ್ತ ಹಳ್ಳಿಗಳಲ್ಲಿ ಸರೌಂಡಿಂಗ್ಸ್, ಒಂದು 10 ಕಿಲೋಮೀಟ್ರ್ ಸರೌಂಡಿಂಗ್ಸಲ್ಲಿ ಜನ ಹೆಂಗಿರ್ತಾರೋ ಆ ಕೆಟ್ಟು ಸ್ಮೆಲ್ ತೊಗೊಂಡು ಊಟ ಮಾಡಬೇಕು, ಟೀ ಕುಡಿಬೇಕು, ನೀರು ಕುಡಿಬೇಕು. ದೇವರಣ್ಣ ನಮ್ಮ ಕೈಲಂತೂ ಆಗಲ್ಲ ಅವೆಲ್ಲ. ಇನ್ನು ಪ್ರಾಣಿಗಳಿಗೆ ಹೆಂಗಾಗಿರ್ಬೇಡ, ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಲ್ಲಿಂದ ಬೇರೆ ಕಡೆ ಓಡೋಗೋಕ್ಕೂ ಆಗಲ್ಲ. मैं नाने माची इधर से
ಪರ್ಫೆಕ್ಟ್ ಆಗಿದೆ ಇದು. ಇವಾಗಪ್ಪ ಲಗೇಜ್ ಐತೆ ಮೊದಲೇ. सर नानेमाची कितना दूर है? नानेमाची कितना दूर? 1 किलोमीटर 1 किलोमीटर रोड ऐसा है? अच्छा है वो, आगे जाके पैदल जाने के। कितना दूर पैदल से? आधे घंटे का रास्ता। आधे। थैंक यू सर. ಪ್ರತಿ ಸಲ ನನಗೆ ಮಾನ್ಸೂನಲ್ಲಿ ತುಂಬ ಅಟ್ರಾಕ್ಟ್ ಆಗೋದೇನು ಅಂತ ಅಂದರೆ ಈ ಕೆಳಗಡೆ ನೋಡಿ ಲೆಫ್ಟು ರೈಟಲ್ಲಿ ಇದೆಯಲ್ಲ ಬ್ರೈಟ್ ಗ್ರೀನು. ಸೊ ಈ ಥರ ಹುಲ್ಲು ಹೆವಿ ಅಟ್ರಾಕ್ಟ್ ಮಾಡುತ್ತೆ. ಈ ಕೆಳಗಡೆ ಬ್ಲ್ಯಾಕ್ ಕಲರ್ ಟೆಕ್ಸ್ಚರ್ಗೆ ಆ ಟಾರ್ ರೋಡ್ ಏನಿದೆ, ಮಳೆ ಬಂದು ಆ ಟಾರ್ ರೋಡು ಬ್ಲ್ಯಾಕ್ ಕಲರ್ ಟೆಕ್ಸ್ಚರ್ ಎದ್ದು ಕಾಣಿಸುತ್ತೆ. ಸೊ ಈ ಟೆಕ್ಸ್ಚರ್ಗೆ ಎಡಗಡೆ ಮತ್ತು ಬಲಗಡೆ ಇರೋ ಹುಲ್ಲಿಂದು ಕಲರ್ ನೋಡಿ ಫುಲ್ಲು ಬ್ರೈಟ್ ಗ್ರೀನ್ ಇದೆ ಅದು. ಸೊ ಈ ಟೆಕ್ಸ್ಚರ್ಗೆ ಮತ್ತು ಆ ಹುಲ್ಲಿನ ಕಲರ್ಗೆ, ಬ್ರೈಟ್ ಕಲರ್ಗೆ ಫುಲ್ಲು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ನೀವೇನಾದರೂ ಮಾನ್ಸೂನ್ ರೈಡ್ ಅಂತ ಹೋದರೆ ಎಲ್ಲಾದರೂ ಒಂದು ಕಡೆ ಸಿಕ್ಕೇ ಸಿಗುತ್ತೆ. ಯಾವ ಏರಿಯಾಗೆ ಹೋದ್ರೂ ಈ ಥರ ಬ್ರೈಟ್ ಆಗಿರೋ ಗ್ರಾಸ್ ಸಿಕ್ಕೇ ಸಿಗುತ್ತೆ. ಬಟ್ ಎಲ್ಲ ಕಡೆ ಸಿಗಲ್ಲ, ಎಲ್ಲೋ ಒಂದೊಂದು ಕಡೆ ಸಿಗುತ್ತೆ, ಬಟ್ ಸಿಕ್ಕೇ ಸಿಗುತ್ತೆ. ಈ ಥರ ರೋಡ್ ನಮಗೆ ಒಂದು ಸ್ವಲ್ಪ ಲಾಂಗ್ ಸ್ಟ್ರೆಚ್ ಸಿಕ್ಬಿಟ್ರೆ ಈ ಥರ, ಅಲ್ಲಿ ಹೆಂಗೆ ಆ ಸ್ಟ್ರೆಚ್ನ ಕಂಪ್ಲೀಟ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಈಸಿಯಾಗಿ ಮಾಡಿಬಿಟ್ಟಿರ್ತೀವಿ, ಏನು ಮೈ ಕೈ ನೋವು ಏನು ಗೊತ್ತೇ ಆಗಲ್ಲ, ಆರಾಮಾಗಿ ಕಂಪ್ಲೀಟ್ ಮಾಡಿಬಿಟ್ಟಿರ್ತೀವಿ. ಬಟ್ ಎಲ್ಲ ಕಡೆ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಆವಾಗವಾಗ ಈ ಊಟದಲ್ಲಿ ರಸ್ಮಲೈ ಥರ ಬಂದು ಹೋಗುತ್ತೆ.